ಇಲ್ಲಿವರೆಗೂ ಇದು ಟ್ರೈನ್ ಡಿಲೇ ಆಗಿದ್ದು ಹಿಸ್ಟ್ರಿನೇ ಇಲ್ಲ ಅಂತ. ಇದು ಒಂದು ಟೈಮ್ನಾಗ ಫುಲ್ ಕಿಂಗ್ ಅನಿಸ್ಕೋತಿತ್ತು, ಇವಾಗ ನೋಡ್ರಿ ಹೆಂಗದ. ಇಲ್ಲಿನ ಕ್ಲೈಮೇಟ್ ಹೆಂಗದ ಅಂದ್ರೆ ಫುಲ್ ಕೋಲ್ಡ್ ಅದ. ಇದು ಇಂಡಿಯಾದ ಮೋಸ್ಟ್ ಪವರ್ಫುಲ್ ಲೋಕೋಮೋಟಿವ್ ಅಂತಾರೆ ಇದಕ್ಕೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಾವನ್, ನೀವು ನೋಡ್ತೀರಿ ಸಾವನ್ ಔಟ್ಡೋರ್ಸ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ಆ ಜರ್ನಿ ಮಾಡ್ತೀನಿ ಅಂತ. ಇವತ್ತು ನಾನು ಒನ್ ಆಫ್ ದಿ ಪ್ರೀಮಿಯಂ ಟ್ರೈನು ಫಾಸ್ಟೆಸ್ಟ್ ಟ್ರೈನ್ ಕವರ್ ಮಾಡ್ತಿದ್ದೀನಿ. ಎಲ್ಲಿಂದ ಅಂತಂದ್ರೆ ಪುಣೆಯಿಂದ ಹೈದರಾಬಾದ್ವರೆಗೂ ಟ್ರಾವೆಲ್ ಮಾಡ್ತಿದ್ದೀನಿ. ಈ ಟ್ರೈನ್ ನಂಬರ್ ಬಂದ್ಬಿಟ್ಟು 12025 ಟ್ರೈನ್ ನಂಬರ್ ಹೆಸರು ಬಂದ್ಬಿಟ್ಟು ಶತಾಬ್ದಿ ಎಕ್ಸ್ಪ್ರೆಸ್. ನಿಮ್ ಶತಾಬ್ದಿ ಅಂದ್ರೆ ಗೊತ್ತು, ಒನ್ ಆಫ್ ದಿ ಫಾಸ್ಟೆಸ್ಟ್ ಟ್ರೈನ್ ಅದ. ಸೊ ಪ್ರೆಸೆಂಟ್ ನಾನು ಏನಿದ್ದೀನಿ ಪುಣೆ ಜಂಕ್ಷನ್ ಹತ್ರ ಇದ್ದೀನಿ. ಪುಣೆಯಿಂದ ನಾನು ಹೈದರಾಬಾದ್ ಕವರ್ ಮಾಡ್ತಿದ್ದೀನಿ. ಈ ಟೋಟಲ್ ಜರ್ನಿ ಯಾವ ರೀತಿ ಇರ್ತದೆ ಅಂತ A to Z ತಿಳಿಸ್ಕೊತೀನಿ. ಇದ್ರದ್ದು ಟೋಟಲ್ ಕಿಲೋಮೀಟರ್ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲ್ ಕಿಲೋಮೀಟರ್ 600 ಕಿಲೋಮೀಟರ್ ಆಗ್ತದ ಪುಣೆಯಿಂದ ಹೈದರಾಬಾದ್ ವರೆಗೂ. ಪ್ಲಸ್ ನಿಮ್ಗೆ ಇದರಲ್ಲಿ ಏನೇನು ಪ್ರೊವೈಡ್ ಪ್ಯಾಂಟ್ರಿ ಫುಡ್ ಯಾವ ರೀತಿ ಇರುತ್ತೆ A to Z ಎಲ್ಲ ಈ ವ್ಲಾಗ್ ತಿಳಿಸ್ಕೊಡ್ತೀನಿ ಅಂತ. ಸೊ ಪ್ರೆಸೆಂಟ್ ನೋಡ್ತಾ ಇರಬಹುದು ಪುಣೆ ಜಂಕ್ಷನ್. ಇನ್ನು ನೋಡ್ತಿರಲ್ಲ ಪುಣೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೊರಗಿನ ವ್ಯೂ ಹಿಂಗದ. ನೀವು ಒಳಗಡೆ ಹೋಗಿ ತೋರಿಸ್ತೀನಿ ಬರ್ರಿ. ಇದು ಪುಣೆ ಜಂಕ್ಷನ್ ಯಾಕೆ ಕರೀತಾರ, ಸರಿ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಎಕ್ಸಾಕ್ಟ್ ಟೈಮ್ ಆಗ್ಲತ್ತ ನೋಡ್ರಿ. ಎಕ್ಸಾಕ್ಟ್ ಟೈಮ್ ನೋಡ್ರಿ, ಇಲ್ಲಿ 5:29 ಆಗ್ಲತ್ತದ. ನಮ್ ಟ್ರೈನ್ ಅದ ಎಕ್ಸಾಕ್ಟ್ 6 o'clock. ಒಳಗಡೆ ಹೋಗಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ನಮ್ದು ಟ್ರೈನ್ ಬರ್ತದೆ ಇವಾಗ ಪ್ಲಾಟ್ಫಾರ್ಮ್ ನಂಬರ್ 6 ನಾಗ ಬರ್ತದ. ಒಳಗೆ ಬಂದಿರ ಅಂತ ತಿಳ್ಕೊಡ್ರಿ. ಟ್ರೈನ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನ. ಬೋರ್ಡ್ ಅದ, ಒಂದು ಡಿಜಿಟಲ್ ಬೋರ್ಡ್ ಅದ. ಭುವನೇಶ್ವರ್ ಟು ಪುಣೆ ಎಕ್ಸ್ಪ್ರೆಸ್. ನಿಮ್ಗೆಲ್ಲ ಇಲ್ಲಿ ಗೊತ್ತಾಗ್ತದ. ಸೀದಾ ಒಳಗೆ ಬಂದಿರ ಅಂತ ತಿಳ್ಕೊಡ್ರಿ. ಫಸ್ಟ್ ಬರ್ತಾನೆ ಈಗ ಮುಂದೆ ಪ್ಲಾಟ್ಫಾರ್ಮ್ ನಂಬರ್ 1. ನಿಮ್ಗೆ ಇಲ್ಲಿ ವೇಟಿಂಗ್ ಲಾಂಚ್ ಕೊಡ್ತಾನ. ನಾನ್ AC ಇದೆಲ್ಲ ಲಾಂಚ್ ಹಿಂಗಿರ್ತದ. ನೀವು ನೋಡ್ರಿ ಡೀಸೆಲ್ ಲೋಕೋಮೋಟಿವ್. ಇದು ಒಂದು ಟೈಮ್ನಾಗ ಫುಲ್ ಕಿಂಗ್ ಅನಿಸ್ಕೋತಿತ್ತು, ಇವಾಗ ನೋಡ್ರಿ ಹೆಂಗದ. ಓನ್ಲಿ ಲೋಕೋಮೋಟಿವ್ ಅಟ್ಯಾಚ್ ಮಾಡಕ್ಕಷ್ಟೇ ಯೂಸ್ ಮಾಡತ್ತಾರ. ಇದು ಡೀಸೆಲ್ ಲೋಕೋಮೋಟಿವ್. ಇಲ್ಲಿನ ಕ್ಲೈಮೇಟ್ ಹೆಂಗದ ಅಂದ್ರೆ ಫುಲ್ ಕೋಲ್ಡ್ ಅದ. ನಾವು ಬೆಂಗಳೂರಿನಾಗ ಹೆಂಗಿರ್ತದಲ್ಲ ಕ್ಲೈಮೇಟ್, ಅದ್ರ ಸೇಮ್ ಅದ. ಇಲ್ಲಿಂದ ಲೋನಾವಲ ಓನ್ಲಿ ಒಂದು 40 ಕಿಲೋಮೀಟರ್ ಆಗ್ತದ ಇಲ್ಲಿಂದ ಲೋನಾವಲ. ಅದಕ್ಕೆ ಇಲ್ಲಿ ಸರೌಂಡಿಂಗ್ ಎಲ್ಲ ಫುಲ್ ಕೋಲ್ಡ್ ಇರ್ತದ. ನಾ ಪ್ಲಾಟ್ಫಾರ್ಮ್ ನಂಬರ್ 6 ನ ಹೋಗ್ಲತ್ತೀನಿ. ಆಲ್ರೆಡಿ ನಮ್ದು ಲೋಕೋಮೋಟಿವ್ ಅಟ್ಯಾಚ್ ಮಾಡತ್ತಾರ ನಮ್ ಟ್ರೈನಿಗೆ. ನಾ ಇವತ್ತು ಚೇರ್ ಕಾರ್ ನ ಬುಕ್ ಮಾಡಿದೀನಿ. ಚೇರ್ ಕಾರ್ ಬುಕ್ ಮಾಡಿದೀನಿ. ಸೀಟ್ ನಂಬರ್ ಹೇಳ್ಬೇಕಂದ್ರ ಸೀಟ್ ನಂಬರ್ ಮಿಡಲ್ ಸಿಕ್ಕ್ಯದ. 41 ಸೀಟ್ ನಂಬರ್ ಅದ. ಇದು ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 6. ನಮ್ ಟ್ರೈನ್ ಬರ್ತದ ಪ್ಲಾಟ್ಫಾರ್ಮ್ ನಂಬರ್ 6. ಇದೇ ನೋಡ್ರಿ ನಮ್ಮ ಕೋಚು C6. ಈಗ ಬಂದೆ ಅಂತ ತಿಳ್ಕೊಟ್ರಿ. 2 ವಾಶ್ರೂಮ್ ಇರ್ತಾವ ಅಷ್ಟೇ. ಒಳಗೆ ಬಂದ್ಬಿಡ್ರಿ. ಸ್ಲೈಡ್ ಡೋರ್ಸ್. ನಮ್ದು ಬರ್ತದ 41 ಎಲ್ಲದ 41. ಇದೆ ನೋಡ್ರಿ ಸೀಟು. ಲಗೇಜ್ ಇಟ್ಟಿದೆ. ಈ ಟ್ರೈನ್ದು ಕೋಚ್ಗಳ ಬಗ್ಗೆ ಮಾತಾಡ್ಬೇಕಂದ್ರ ಟೋಟಲ್ ಒಂದು CC ಕೋಚ್ ಇರ್ತದ. CC ಅಂದ್ರೆ ನಾರ್ಮಲ್ ಚೇರ್ ಕಾರು, AC ಚೇರ್ ಕಾರ್ ಇರ್ತದ. ಮತ್ತೊಂದು ಇರ್ತದ EC ಅಂದ್ರೆ ಎಕ್ಸಿಕ್ಯೂಟಿವ್ ಚೇರ್ ಕಾರು. ಮತ್ತೊಂದು ಇರ್ತದ EV ಅಂದ್ರೆ ಎಕ್ಸಿಕ್ಯೂಟಿವ್ ವಿಸ್ಟಾಡೋಮ್. ಒಂದು ವಿಸ್ಟಾಡೋಮ್ ಇರ್ತದ. ಇಲ್ಲಿ ನೋಡ್ರಿ ನಮ್ ಶತಾಬ್ದಿ ಎಕ್ಸ್ಪ್ರೆಸ್ ಹಿಂಗದ. ಇದ್ರ ನೋಡಕ್ಕೆಲ್ಲ ಹಾಲತ್ತು ಸ್ವಲ್ಪ ಸರಿಯಾಗಿಲ್ಲ. ಹೇಳ್ಬೇಕಂದ್ರೆ ಸೀಟ್ ಎಲ್ಲ ಓಕೆ ಅದಾವ. ಅದು ಬಿಟ್ರೆ ಏನಿಲ್ಲ. ಶತಾಬ್ದಿ ಅಂದ್ಕೊಂಡ್ರೆ ನಾ ಫುಲ್ ಕಡಕ್ ಆಗಿರ್ತದ ಅನ್ಕೊಂಡಿದ್ದ. ಬಟ್ ನೋಡ್ರಿ ಸ್ಪೀಡ್ ನಾಗ ಹೆಂಗ್ ಇರ್ತದ ಅಂತ ಸ್ಪೀಡ್ ನಾಗ ಹೇಳ್ತೀನಿ ನಿಮ್ಗೆ ಹೆಂಗದ. ನಂದು ಶತಾಬ್ದಿ ಎಕ್ಸ್ಪ್ರೆಸ್ ಒಂದು 8 hours ರೀಚ್ ಮಾಡ್ತಾನ ಅಂದ್ರೆ ಅದು ನೋಡ್ರಿ ಲೋಕೋಮೋಟಿವ್ ನೋಡ್ರಿ. ಲೋಕೋಮೋಟಿವ್ ಅಟ್ಯಾಚ್ ಮಾಡ್ತಾರ. ಇದೆ ನೋಡ್ರಿ ಲೋಕೋಮೋಟಿವ್ 30337 ವ್ಯಾಪ್ 7 ಅದ. ಇದು ಇಂಜಿನು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಅದ. ನೀವು ನಾರ್ಮಲ್ ಆಗಿ ಲೋನಾವಲಾ ಸೈಡ್ ಹೋಗ್ತೀರಿ ಅಂತ ತಿಳ್ಕೊಡ್ರಿ. ಲೋನಾವಲಾ ಮತ್ತೆ ಗೋವಾ ಸೈಡ್, ಆ ಸೈಡ್ ಏನ್ ಸಿಗ್ತದ ಅಂದ್ರೆ ನಿಮ್ಗೆ ಡೀಸೆಲ್ ಲೋಕೋಮೋಟಿವ್ ಸಿಗ್ತದ. ಬಟ್ ಈ ಸೈಡ್ ನಾಗ ನಾವು ಹೋಗ್ತೀವಲ್ಲ, ಹೈದರಾಬಾದ್ ರೂಟಿಗೆ ಹೋಗ್ತೀವಲ್ಲ, ಈ ಕಡೆ ಎಲ್ಲ ಎಲೆಕ್ಟ್ರಿಫಿಕೇಶನ್ ಆಗಿಂದದ. ಸೊ ಇದಕ್ಕೆ ಈ ಕಡೆ ನಮ್ಗೆ ಡೀಸೆಲ್ ಲೋಕೋಮೋಟಿವ್ ನೋಡಕ್ ಸಿಗಲ್ಲ ನಿಮ್ಗೆ. ಈ ರೀತಿ ಅದ್ ನೋಡ್ರಿ. ನಿಮಗೆ ಇದು ಪುಣೆ ಜಂಕ್ಷನ್ ಯಾಕೆ ಕರೀತಾರ ಅಂದ್ರೆ ಒಂದ್ ಲೈನ್ ಹೋಗ್ತದ ಇಲ್ಲಿ ಯಾವ್ದಂತಾರ ಮುಂಬೈ ಟು ಚೆನ್ನೈ. ಅಂದ್ರೆ ಮುಂಬೈ ಲೈನ್ ಹೋಗ್ತದ, ಚೆನ್ನೈ ಲೈನ್ ಹೋಗ್ತದ. ಮತ್ತೊಂದೊಂದು ಡೌನ್ ಲೈನ್. ಆ ಮತ್ತೊಂದು ಲೈನ್ ಹೋಗ್ತದೆ ಯಾವ್ದಂತಂದ್ರ ಲೋನಾವಲಾ ಲೈನ್. ಪುಣೆ ಜಂಕ್ಷನ್ ಅಂತ ಕರೀತಾರೆ. ನಾನು ನಿಮಗೆ ಹೇಳೋದ್ ಮರ್ತದ ಏನಂತಂದ್ರ ಈ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಇದ್ರ ಜೊತೆ ನಮ್ ಫುಡ್ ಹೇಳ್ಬೇಕಂದ್ರೆ ಇನ್ಕ್ಲೂಡಿಂಗ್ ಟಿಕೆಟ್ ಇರ್ತದ. ನಂದು ಚೇರ್ ಕಾರ್ ನ ಬುಕ್ ಮಾಡಿದ್ದು ಟೋಟಲ್ ಕಾಸ್ಟ್ ಬಂತು ನನಗ 1400 ಸಮಥಿಂಗ್ ಬಂತು ಈ ಚೇರ್ ಕಾರ್ದು. ನೀವು ಅದೇ ವಿಸ್ಟಾಡೋಮ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ 2500 ಬರ್ತದ. ಎಕ್ಸಿಕ್ಯೂಟಿವ್ ಕೋಚ್ ಚೇರ್ ಕಾರ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇದ್ರದ್ದು ಟೋಟಲ್ ಕಾಸ್ಟ್ ಎಷ್ಟು ಬರ್ತದ ಅಂದ್ರೆ ಒಂದು 2300 ಸಮಥಿಂಗ್ ಬರ್ತದ. ನಿಮಗೆ ಫುಡ್ ಬ್ಯಾಡ ಅಂತ ತಿಳ್ಕೊಡ್ರಿ. ಫುಡ್ ಬ್ಯಾಡ ಅಂತಂದ್ರೆ ನೀವು ಫುಡ್ ಕೂಡ ಅವಾಯ್ಡ್ ಮಾಡ್ಬೋದು. ನಿಮಗೆ ಫುಡ್ನಾಗ ಏನೇನು ಸಿಕ್ತಂದ್ರೆ ನಾನ್ ವೆಜ್. ನಾನ್ ವೆಜ್ನಾಗ ಚಿಕನ್ ಕೊಡ್ತಾನ. ಪ್ಲಸ್ ನಿಮಗೆ ಅದ್ರ ಜೊತೆ ಬ್ರೇಕ್ಫಾಸ್ಟ್ ಹೇಳ್ಬೇಕಂದ್ರೆ ಅದ್ರ ಜೊತೆ ಆಮ್ಲೆಟ್ ಕೊಡ್ತಾನ. ಇದ್ರ ಫುಡ್ ಬೇಡ ಅಂತ ತಿಳ್ಕೊಡ್ರಿ. ನಾರ್ಮಲ್ ನಿಮ್ಗೆ 300 ರೂಪೀಸ್ ಮೈನಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಫುಡ್ ಕೂಡ ಟ್ರೈ ಮಾಡಿ ತೋರಿಸಿ ನಿಮಗೆ ಫುಡ್ ಯಾವ ರೀತಿ ಇರ್ತದೆ ಅಂತ. ಎಕ್ಸಾಕ್ಟ್ 6 ಗಂಟೆಗೆ ಡಿಪಾರ್ಟ್ ಆಯ್ತು ನೋಡ್ರಿ ಪುಣೆ ಜಂಕ್ಷನ್ ಇಂದ. ಪುಣೆ ಜಂಕ್ಷನ್ ಮಳೆರ ಬರ್ಲತ್ತದ. ಮಳೆ ಬಂದ್ರೆ ಫುಲ್ ಮಸ್ತ್ ಇರ್ತದ. ಇದೇ ಮಳೆ ಫುಲ್ ಕಂಟಿನ್ಯೂ ಜರ್ನಿ ಎಂಡ್ ಆಗೋವರೆಗೂ ಇರಬೇಕು. ಫುಲ್ ಮಜಾ ಬರ್ತದ. ಇಲ್ಲಿ ನೋಡ್ರಿ ಮಳೆ ಬರ್ಲತ್ತದ.
ನೀವು ಅನ್ಬೋರ್ಡ್ ಆದ್ಮೇಲೆ ಫಸ್ಟ್ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಟೀ ಬ್ಯಾಗ್ ಕೊಡ್ತಾರ. ಇದು ನೋಡ್ರಿ, ಒಂದು ಸ್ನಾಕ್ಸ್ ಕೊಟ್ರ, ಒಂದು ಟೀ ಬ್ಯಾಗ್ ಇದೇ ಹಾಕಿದೆ ನೋಡ್ರಿ. ಈಗ ಒನ್ 134 135 ಹೊಡ್ಲತ್ತ ಸ್ಪೀಡು ನೋಡ್ತಿರಲ್ಲ ಇಲ್ಲಿ. ನಮ್ಮ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಸ್ಟಾಪ್ ಬರ್ತದೆ ನಮ್ದು ಯಾವ್ದು ಅಂದ್ರೆ ಸೋಲಾಪುರ್. ಇದು ಕೂಡ ಏನಾಗ್ತದ ಮಹಾರಾಷ್ಟ್ರಗೆ ಬರ್ತದ. ಟೋಟಲ್ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರ ಎಕ್ಸಾಕ್ಟ್ 6 o'clock ಡಿಪಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಪುಣೆಯಿಂದ ಫಸ್ಟ್ ಡೆಸ್ಟಿನೇಷನ್ ಸೋಲಾಪುರ್, ಆಮೇಲೆ ಕಲಬುರಗಿ, ಆಮೇಲೆ ವಾಡಿ ಹೋಗ್ತಾನ. ವಾಡಿಯಿಂದ ಏನ್ ಮಾಡ್ತಾನ ಅಂತಂದ್ರ ನೆಕ್ಸ್ಟ್ ತಾಂಡೂರ್ ಹೋಗ್ತಾನ. ವಿಕಾರಾಬಾದ್ ಆದ್ಮೇಲೆ ಬೇಗಂಪೇಟು ಆದ್ಮೇಲೆ ನಾವು ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ. ಇದ್ರ ಮೊದಲು ಸ್ಟಾಪ್ ಇತ್ತು ಸಿಕಿಂದ್ರಾಬಾದ್. ಸೊ ಇವಾಗ ಅದು ಫುಲ್ ಕನ್ಸ್ಟ್ರಕ್ಷನ್ ಇಲ್ಲ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್. ಅದಕ್ಕೆ ಸ್ವಲ್ಪ ಟ್ರೈನ್ ಡೈವರ್ಟ್ ಮಾಡಿದಾರ ನಾಂಪಲ್ಲಿಗೆ. ಇದು ಏನ್ ಮಾಡ್ತದ ಡೆಕ್ಕನ್ ಹೈದರಾಬಾದ್ ನಾಂಪಲ್ಲಿಗೆ ರೀಚ್ ಮಾಡ್ತಾನ. ಎಕ್ಸಾಕ್ಟ್ 2 ಗಂಟೆ 12 ನಿಮಿಷ ಅಂದ್ರೆ 2 ಗಂಟೆ 20 ನಿಮಿಷ ಅಂತ ತಿಳ್ಕೊಂಡ್ರೆ ರೌಂಡ್ ಫಿಗರ್ ಮಾಡಸನ ಇಲ್ಲಿ ಹೈದರಾಬಾದ್ ರೀಚ್ ಮಾಡಸನ. ಸೊ ಸೇಮ್ ಡೇ ಜರ್ನಿ ಆಗಿರ್ತದ. ಟೋಟಲ್ 8 hours ಜರ್ನಿ, 600 ಕಿಲೋಮೀಟರ್ ಜರ್ನಿ ಮಾಡಸದ ಓನ್ಲಿ 8 hours ನಾಗ. ಸೊ ಇದಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಅಂತಾರೆ. ಈ ಟ್ರೈನ್ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಇನಾಗ್ರಲ್ ಜರ್ನಿ ಸ್ಟಾರ್ಟ್ ಮಾಡಿರೋದು 13 November 2011 ಸ್ಟಾರ್ಟ್ ಆಗಿರೋದು. ಇವತ್ತಿಗೆ 14 years ಆಯ್ತು ಈ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ನ ಸ್ಟಾರ್ಟ್ ಮಾಡಿ. 2022 ನಾಗ ಏನಂದ್ರೆ ಇದಕ್ಕ ವಿಸ್ಟಾಡಮ್ ಕೋಚ್ ನ ಅಟ್ಯಾಚ್ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ವಿಸ್ಟಾಡಮ್ ಕೋಚ್ ಇದಕ್ಕೆ ಅಟ್ಯಾಚ್ ಇದ್ದಿಲ್ಲ. ನೋಡ್ರಿ, ವಾಶ್ರೂಮ್ ತೋರಿಸ್ಬೇಕಂದ್ರೆ ಇವಾಗ ಮಿರರು ಅಷ್ಟಕ್ಕಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಅದ. ಇಲ್ಲಿ ನೋಡ್ತಿರ್ಬೋದು, ಇದು ವಾಟರ್ ಕೂಡ ಬರ್ಲತ್ತದ. ಇದು ನೋಡಿ ಹ್ಯಾಂಡ್ ವಾಶ್ ಲಿಕ್ವಿಡು ಇದಾಯಿತು. ಇಲ್ಲಾದ್ಮೇಲೆ ಇಲ್ಲಿ ಒಂದು ಲೈಟ್ ಕೊಟ್ಟನ. ಆಮೇಲೆ ಒಂದೊಂದು ಫ್ರೆಶ್ನರ್ಸ್ ಎಲ್ಲ ಇದು ಪ್ಲಸ್ ಅಷ್ಟೇ. ಶತಾಬ್ದಿ ಅಂತಾರ ಸ್ವಲ್ಪ ಕ್ಲೀನ್ನೆಸ್ ಇನ್ನೂ ಜಾಸ್ತಿ ಮೇಂಟೈನ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ. ಇದು ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಬೇಕಾಗಿತ್ತು. ಜಾಸ್ತಿ ವರ್ಷ ಆಯಿತು, ಇನ್ನೂ ಗಲೀಜ್ ಹಂಗೆ ಅದ. ಇಲ್ಲಿ ನೋಡೋದಿರಲ್ಲ, ನೀವು ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಏನು ಸಿಗಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೇನು ಸಿಗಲ್ಲ. ಏನಿದ್ರೆ ನೀವು ಟಾಯ್ಲೆಟ್ನಾಗ ಹೋಗಿ ಮಾಡ್ಬೇಕಾಗ್ತದೆ. ಇದು ಇವಾಗ ನೋಡ್ದಾನ. ಇಲ್ಲಿ ನೋಡ್ರಿ, ಬ್ರೇಕ್ಫಾಸ್ಟ್ ಕೊಟ್ಟನ. ಬ್ರೇಕ್ಫಾಸ್ಟ್ನಾಗ ಏನೇನಂತಂದ್ರೆ ಒಂದೇನು ಮಾಡಿದ್ರೆ ನಾರ್ಮಲ್ ಕೆಚಪ್ ಕೊಟ್ಟನ, ಫ್ರೂಟಿ ಕೊಟ್ಟನ, ಹಾಗೆ ಒಂದು ಸ್ಯಾನಿಟೈಸರ್. ನಿಮ್ಗೆ ಇದ್ರಾಗ ಏನು ಮಾಡ್ತಾನ ಅಂದ್ರೆ ಒಂದು ಉಪ್ಪಿಟ್ಟು, ಒಂದು ಅವಲಕ್ಕಿ. ಬರ್ರಿ, ಇದು ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಮಾಡಿ ಸಿಗ್ತೀನಿ ನಿಮ್ಗೆ. ನಾನ್ ಸ್ಟಾಪ್ ಜರ್ನಿ ಮಾಡಿ ನಮ್ಮ ಟ್ರೈನ್ ಯಾವಾಗ ಬಂದದ ಸೋಲಾಪುರದ ಕೋಡ್ ಹೇಳ್ಬೇಕಂದ್ರೆ SUR. ಶತಾಬ್ದಿ ಎಕ್ಸ್ಪ್ರೆಸ್ ಫಸ್ಟ್ ಸ್ಟಾಪ್ ಅದ ಇದು. ಇವಾಗ ಹೇಳ್ಬೇಕಂದ್ರೆ ಇಲ್ಲಿಂದ ಟೋಟಲ್ ಪುಣೆಯಿಂದ ಸ್ಟಾರ್ಟ್ ಆಗಿ ಮಾರ್ನಿಂಗ್ ಪುಣೆಯಿಂದ ಸ್ಟಾರ್ಟ್ ಆಗಿ 6 o'clock ಸ್ಟಾರ್ಟ್ ಆಯ್ತಲ್ಲ. 6 o'clock ಸ್ಟಾರ್ಟ್ ಆದಾಗ ಇಲ್ಲಿ ಬಂದು ರೀಚ್ ಆಗ್ಯದ ಎಕ್ಸಾಕ್ಟ್ 8:56 ಅಂದ್ರೆ ಒಂದು 5 minutes ಬೇಗನೆ ಬಂದು ರೀಚ್ ಆಗಿದಾನ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಸೋಲಾಪುರ್ನ ಜಾಸ್ತಿ ಪ್ರೊಡಕ್ಷನ್ ಆಗೋದು ತಂಬಾಕುದು. ಮತ್ತೆ ಇದು ಸೋಲಾಪುರ್ ಡಿವಿಷನ್ ಮೇನ್ ಹೆಡ್ ಆಫೀಸ್ ಕೂಡ ಇಲ್ಲಿ ಅದ ನೋಡ್ರಿ. ಎಕ್ಸಾಕ್ಟ್ ಒಂದು 5 minutes ಹಾಲ್ಟ್ ಆಯ್ತು ಇಲ್ಲಿ ಸೋಲಾಪುರ್ನಾಗ. ಹಾಲ್ಟ್ ಆಗಿ ಡಿಪಾರ್ಟ್ ಆಯ್ತು ನೋಡ್ರಿ ನಮ್ದು ಶತಾಬ್ದಿ ಎಕ್ಸ್ಪ್ರೆಸ್ 12025 ಡಿಪಾರ್ಟ್ ಆಗ್ಯದ ನೋಡ್ರಿ ಸೋಲಾಪುರಿಂದ.
ಸೋಲಾಪುರ್ಲಿಂದ ಡಿಪಾರ್ಟ್ ಆದ್ಮೇಲೆ ನಮ್ದು ಸೆಕೆಂಡ್ ಸ್ಟಾಪ್ ಬರ್ತದೆ ಯಾವ್ದು ಅಂತಂದ್ರೆ ಕಲಬುರ್ಗಿ. ಮಹಾರಾಷ್ಟ್ರಲ್ಲಿ ಇದೀವಿ ಈಗ. ಮಹಾರಾಷ್ಟ್ರದಿಂದ ಏನಾಗ್ತದೆ ಅಂತ ಟಚ್ ಮಾಡ್ತೀವಿ ನಾವು, ಕರ್ನಾಟಕ ಟಚ್ ಮಾಡ್ತೀವಿ, ಕಲಬುರ್ಗಿಗೆ ಹೋಗ್ತದೆ ಇವಾಗ ಸೆಕೆಂಡ್ ಹಾಲ್ಟ್ ಡೈರೆಕ್ಟ್ ಕಲಬುರ್ಗಿಗೆ. ಇದು ಬೇಸಿಕಲಿ ಹೇಳ್ಬೇಕಂದ್ರೆ 3 ಸ್ಟೇಟ್ ನ ಕವರ್ ಮಾಡ್ತದ. ಸ್ಟಾರ್ಟಿಂಗ್ ಆಯ್ತು ಪುಣೆಲಿಂದ ಸ್ಟಾರ್ಟ್ ಏನಂದ್ರೆ ಕೂಡ ಮಹಾರಾಷ್ಟ್ರದಿಂದ, ಮತ್ತೆ ನಾವು ಸೆಕೆಂಡ್ ಬರ್ತೀವಿ ಇಲ್ಲಿ ಕರ್ನಾಟಕ ಬಂದಾದ್ಮೇಲೆ ನಮ್ಮ ಡೆಸ್ಟಿನೇಷನ್ ಅಲ್ಲಿ ಎಂಡ್ ಆಗ್ತದೆ ಅಂದ್ರೆ ತೆಲಂಗಾಣ. 3 ಸ್ಟೇಟ್ ನ ಕವರ್ ಮಾಡ್ತದೆ ಈ ಟ್ರೈನು ಶತಾಬ್ದಿ ಎಕ್ಸ್ಪ್ರೆಸ್. ಇದ್ರದ್ದು ಹಿಸ್ಟ್ರಿನೇ ಇಲ್ಲ, 100% ಅಕ್ಯುರಸಿ ಅದ ಇದ್ರದ್ದು. ಏನಂತಂದ್ರೆ 100% ಎಕ್ಸಾಕ್ಟ್ ಟೈಮಿಗೆ ರೀಚ್ ಮಾಡಸ್ತಾನ ಡೆಸ್ಟಿನೇಷನ್ಗೆ. ಇಲ್ಲಿವರೆಗೂ ಇದು ಟ್ರೈನ್ ಡಿಲೇ ಆಗಿದ್ದು ಹಿಸ್ಟ್ರಿನೇ ಇಲ್ಲ ಅಂತ. ಸೊ ನೋಡ್ರಿ ಇವತ್ತು ಎಕ್ಸಾಕ್ಟ್ ರೀಚ್ ಮಾಡಿಸ್ತಾನೆ ಇಲ್ಲ ಅಂತ ನಿಮ್ಗೆ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ರಿ ಹೊಡೆದ ಇವಾಗ ಪಿಕಪ್ಪು. ಈ ಟ್ರೈನ್ ನಂಗೆ ವರ್ತ್ ಅಂತಂದರೆ ಅದು ಬೇಸಿಕಲಿ ನೀವು ಟೈಮ್ನ ಸೇವ್ ಮಾಡಬೇಕಂತ ತಿಳ್ಕೊಡ್ರಿ. ನೀವು ಲಾಂಗ್ ಜರ್ನಿ ಅದ ಇದು. ನಾವು ಬೆಂಗಳೂರು ಹೈದ್ರಾಬಾದ್ ಟು ಬೆಂಗಳೂರು ಹೋಗೋಕೆ ಸೇಮ್ 600 ಕಿಲೋಮೀಟರ್ ಆಗ್ತದೆ. ಅದಕ್ಕೂ 12 ಅವರ್ಸ್ ತಗೋತಾನೆ. ಬಟ್ ಇದು ಓನ್ಲಿ 8 ಅವರ್ಸ್ನಲ್ಲಿ ಡೆಸ್ಟಿನೇಷನ್ ರೀಚ್ ಮಾಡ್ತಾನೆ. ಸೊ ಇದು ಶತಾಬ್ದಿ ಬರಬೇಕಂದ್ರೆ ಹೆಚ್ಚಾಗೇನೆ ಕಾಲ ಅಂತಾರಲ್ಲ. ನಮ್ಮ ಟ್ರೈನು 375 ಕಿಲೋಮೀಟರ್ ಜರ್ನಿ ಮಾಡಿಬಿಟ್ಟು ಇವಾಗ ನಮ್ಮ ಟ್ರೈನ್ ಬಂದಿಲ್ಲ ಅಂದ್ರೆ ಕಲಬುರ್ಗಿ ಜಂಕ್ಷನ್ಗೆ. ಕಲಬುರ್ಗಿ ಜಂಕ್ಷನ್ ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಕಲಬುರ್ಗಿಗೆ ಮತ್ತೊಂದು ಹೆಸರು ಇತ್ತು, ಯಾವ್ದಂತಂದ್ರೆ ಗುಲ್ಬರ್ಗ ಜಂಕ್ಷನ್ ಅಂತ ಕರೀತಾರೆ. ಕಲಬುರ್ಗಿ ಜಂಕ್ಷನ್ಗೆ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ರು. ಯಾವಾಗ ಅಂದ್ರೆ 2018ಗಿಂತ ಮೊದಲು ಇದಕ್ಕೆ ಗುಲ್ಬರ್ಗ ಜಂಕ್ಷನ್ ಅಂತ ಕರೀತಿದ್ರು. ಕಲಬುರ್ಗಿ ಜಂಕ್ಷನ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KLBG ಸ್ಟೇಷನ್ ಕೋಡ್ ಅದ KLBG. ಮತ್ತೆ ಇವಾಗ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರ್ತದೆ ಅಂತಂದ್ರೆ ನಮ್ಗೆ ವಾಡಿ. ಇವಾಗ ನಾವು ಪ್ರೆಸೆಂಟ್ ಕರ್ನಾಟಕದಾಗ ಬಂದಿವಿ. ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ಸ್ಟೇಷನ್ ಕರ್ನಾಟಕದ ಕಲಬುರ್ಗಿ, ಸೆಕೆಂಡ್ ವಾಡಿ, ಅದಾದ್ಮೇಲೆ ನಾವು ಎಲ್ಲಿ ಹೋಗ್ತೀವಿ ತೆಲಂಗಾಣ. ನೆಕ್ಸ್ಟ್ ಈಗ ತೆಲಂಗಾಣ. ಕಲಬುರ್ಗಿದು ಝೋನ್ ಬಂದ್ಬಿಟ್ಟು ಸೆಂಟ್ರಲ್ ರೈಲ್ವೆನೇ ರನ್ ಮಾಡ್ತದ. ಇದ್ರ ಡಿವಿಷನ್ ಬಂದ್ಬಿಟ್ಟು ಸೋಲಾಪುರ ಡಿವಿಷನ್. ಈಗ ನಾವು ಸೋಲಾಪುರ್ಲಿ ಬಂದಿವಲ್ಲ, ಈ ಸೋಲಾಪುರ ಡಿವಿಷನ್ ಕಲಬುರ್ಗಿ ಜಂಕ್ಷನ್ ನ ರನ್ ಮಾಡೋದು. ನಮ್ಮ ಶತಾಬ್ದಿ ಟ್ರೈನು 9:23 ಇಲ್ಲಿ ಬರಬೇಕಾಗಿತ್ತು. ಇಲ್ಲಿ 10 ಮಿನಿಟ್ಸ್ ಬಿಫೋರ್ ಬಂದನ. ಇವಾಗ 9:14 ಅಲ್ಲ ಟೈಮು. 9:14ಗೆ ಪ್ಲಾಟ್ಫಾರ್ಮ್ ನಂಬರ್ 2 ನಾಗ ಶತಾಬ್ದಿ ಎಕ್ಸ್ಪ್ರೆಸ್ ಇವಾಗ ಬಂದು ಇಲ್ಲಿ ಹಾಲ್ಟ್ ಆಗ್ಯದ. ಇಲ್ಲಿ ಮಿನಿಮಮ್ ಒಂದು 10 ಮಿನಿಟ್ಸ್ ಹಾಲ್ಟ್ ಅದ. 10 ಮಿನಿಟ್ಸ್ ಹಾಲ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಡಿಪಾರ್ಟ್ ಆಗ್ತೀವಿ ವಾಡಿ ಕಡೆ. ನೋಡ್ರಿ ಎಕ್ಸಾಕ್ಟ್ 10 ಮಿನಿಟ್ಸ್ ಹಾಲ್ಟ್ ಆಗಿ ಕಲಬುರ್ಗಿ ಜಂಕ್ಷನ್ ಇಂದ ಡಿಪಾರ್ಟ್ ಆಯ್ತು. ನೋಡ್ರಿ ಕಲಬುರ್ಗಿ ಜಂಕ್ಷನ್. ಕಲಬುರ್ಗಿ ಜಂಕ್ಷನ್ ಮಿನಿಮಮ್ ಕ್ರೂಸಿಂಗ್ ಸ್ಪೀಡ್ ಹೊಡ್ಲತ್ತಾನ 100 ಅಬನೇ ಹೊಡ್ಲತ್ತಾನ ಇವ. ಎಷ್ಟು ಯಾವ್ದು ಕ್ರಾಸಿಂಗು ಮಾಡಕ್ ತೋರಿಸ್ತಾ ಇಲ್ಲ ನಂಗೆ. ಮತ್ತೆ ಯಾವ್ದು ಟ್ರೈನ್ ನಮ್ಗೆ ಕವರ್ ಮಾಡಕ್ಕೂ ಬರ್ತಾಯಿಲ್ಲ. ಅಪೋಸಿಟ್ ಯಾವ ಟ್ರೈನ್ ಬರಲ್ಲ ಅಂತ ಗೊತ್ತಾಗ್ಲತ್ತಿಲ್ಲ. ಅಷ್ಟೊಂದು ಸ್ಪೀಡ್ ಹೊಡ್ಲತ್ತಾನ. ಆ ಸ್ಪೀಡ್ ನಂಗೆ ಅಂಜಿಕೆ ಆಗಲತ್ತ ಮೊಬೈಲ್ ಬೀಳ್ತಾವೇನೋ ಅಂತ. ಅದಕ್ಕೆ ನಾ ಜಾಸ್ತಿ ವಿಡಿಯೋ ಮಾಡತ್ತಿಲ್ಲ ಔಟ್ ಸೈಡ್ ನಿಂತು. ನೋಡ್ರಿ ಸೂಪರ್ ಕರ್ವಿಂಗ್ ಬಂತು. ಬಟ್ ಇವು ಸೆಂಟರ್ನ ಇವು ಕಂಬಗಳು ಹೊಂಟವಲ್ಲ, ಇವು ಕಂಬಗಳು ಇವೆ ಸೀನ್ನ ಎಲ್ಲ ಗಲೀಜು ಮಾಡತ್ತ ಫುಲ್. ವ್ಯಾಗ್ 9HC ಇದು ಕೂಡ ಜಾಸ್ತಿ ಪವರ್ ಇರ್ತದೆ ಇದಕ್ಕೆ. ವ್ಯಾಗ್ 9HC ಬೊಕ್ಯಾರೋ.
412 ಕಿಲೋಮೀಟರ್ ಜರ್ನಿ ಮಾಡ್ಬಿಟ್ಟು ನಮ್ ಟ್ರೈನ್ ಇವಾಗ ಎಲ್ಲಿ ಬಂದಂತಂದ್ರ ವಾಡಿ ಜಂಕ್ಷನ್ ವಾಡಿ ಇದೇನಾಗ್ತದಂದ್ರ ಒಂದು ತಾಲೂಕಾ ಅದ ಯಾವ್ದ್ರದ್ದು ಕಲಬುರಗಿ ಡಿಸ್ಟಿಕ್ ಇದ್ರ ಜಿಲ್ಲೆ ಬಂದ್ಬಿಟ್ಟು ಕಲಬುರಗಿ, ಇದು ತಾಲೂಕಾ ಆಗ್ತದ ವಾಡಿ. 2 ಮಿನಿಟ್ ಹಲ್ಟೆ ಅಷ್ಟೇ ಅದ. ನಾವು ಏನ್ ಮಾಡಿದೀವಿ 10 ಮಿನಿಟ್ಸ್ ಬಿಫೋರ್ ಬಂದಿದೀವಿ. ಅಂದ್ರೆ ಇಲ್ಲಿ ಇನ್ನು 12 ಮಿನಿಟ್ಸ್ ಇಲ್ಲೇ ಹಾಲ್ಟ್ ಆಗ್ತದ. 12 ಮಿನಿಟ್ಸ್ ಆದ್ಮೇಲೆ ಇಲ್ಲಿಂದ ಈ ಟ್ರೈನ್ ಮೇನ್ ಪರ್ಪಸ್ ಅಂತಂದ್ರ 2 ದೊಡ್ಡ ಸಿಟಿಗಳಿಗೆ ಕನೆಕ್ಟ್ ಮಾಡ್ಬೇಕಾದ ಇದ್ರ ಮೇನ್ ಉದ್ದೇಶ. ಅದಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಇಟ್ರ. ಶತಾಬ್ದಿ ಎಕ್ಸ್ಪ್ರೆಸ್ ಸೇಮ್ ನೀವು ಒಂದೇ ಭಾರತ್ ಯಾವ ರೀತಿ ಮಾಡ್ತಲ್ಲ, ಮಾರ್ನಿಂಗ್ 6 ಡಿಪಾರ್ಟ್ ಆದ್ರ ಆಫ್ಟರ್ನೂನ್ 1 ಗಂಟೆ 2 ಗಂಟೆ ಡೆಸ್ಟಿನೇಷನ್ ರೀಚ್ ಮಾಡ್ತಾರಲ್ಲ, ಸೇಮ್ ಆಸ್ ಇಟ್ ಈಸ್ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಸ್ಟಾರ್ಟ್ ಮಾಡಿತ್ತು. ಸೇಮ್ ಇವಾಗ ಕಾಪಿ ಮಾಡ್ತಿದ್ದೆ ಒಂದೇ ಭಾರತ. ಮಾರ್ನಿಂಗ್ 6 o'clock ಡಿಪಾರ್ಟ್ ಆಗಿ ಅಲ್ಲಿ 2 ಗಂಟೆಗೆ ರೀಚ್ ಆಗ್ತದ. ಮತ್ತೆ ಅಲ್ಲಿಂದ 2:30 ಏನೋ ಅದ, ಮೇ ಬಿ ನಂಗೆ ಗೊತ್ತಿಲ್ಲ ಅದು ಟೈಮಿಂಗ್. 2:30 ಇಂದ ಮತ್ತೆ ಡಿಪಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಬಂದು ನೈಟ್ ರೀಚ್ ಆಗ್ತಾನೆ ಇಲ್ಲಿ ಪುಣೆಗ. ವಾಡಿ ಜಂಕ್ಷನ್ ಮ್ಯಾನೇಜ್ ಮಾಡ್ತಾರ ಯಾರಂತಂದ್ರ ಸೌತ್ ಸೆಂಟ್ರಲ್ ರೈಲ್ವೇಸ್ ಮ್ಯಾನೇಜ್ ಮಾಡ್ತಾರ. ಇದು ಡಿವಿಷನ್ ಬಂದ್ಬಿಟ್ಟು ಏನ್ ಮಾಡ್ತದ, ಗುಂಟ್ಕಲ್ ಡಿವಿಷನ್ ದಾಗ ಬರ್ತದ. ಇದು ವಾಡಿ ಜಂಕ್ಷನ್. ಇದಕ್ಕ ವಾಡಿ ಜಂಕ್ಷನ್ ಯಾಕೆ ಕರೀತಾರ ಅಂತಂದ್ರ, ಮುಂಬೈ ಚೆನ್ನೈ ಮೇಲೆ ಏನದಲ್ಲ ವಾಯ ಸೋಲಾಪುರ್ ಕಲಬುರಗಿ ಗುಂಟ್ಕಲ್ ಇಂದ ಹೋಗೋದು ಅದೊಂದು ರೂಟ್ ಆಯ್ತು. ಮತ್ತೊಂದು ಯಾವ್ದಂತಂದ್ರ ವಾಡಿ ಸಿಕಿಂದ್ರಾಬಾದ್ ಲೈನು ಟುವರ್ಡ್ಸ್ ಹೈದರಾಬಾದ್, ಅದು 2 ಲೈನ್ ಆಯ್ತು. ಸೊ 2 ಲೈನ್ ಇದ್ದಿನ ಸಲಕ ಇದಕ್ಕ ಏನಂತಾರ ಅಂದ್ರ ಜಂಕ್ಷನ್, ವಾಡಿ ಜಂಕ್ಷನ್ ಅಂತ ಕರೀತಾರೆ. ಇದಕ್ಕೆ ವಾಡಿ ಜಂಕ್ಷನ್. ಕಿಡಿ ಇವಾಗ ನೋಡ್ರಿ ಲಂಚ್ ಸರ್ವ್ ಮಾಡ್ತಾರ. ಇವಾಗ ನೋಡ್ರಿ ಲಂಚ್ ಸರ್ವ್ ಮಾಡ್ಯಾರ. ಇವಾಗ ಲಂಚ್ನಾಗ ಏನೇನು ಕೊಡ್ತಾನೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹಿಂಗದ ವ್ಯೂ. ಇವಾಗ ನಾವು ಬರ್ರಿ ನಿಮ್ಗೆ ಓಪನ್ ಮಾಡ್ತೀನಿ. ಲಂಚ್ನಾಗ ಏನೇನು ಕೊಡ್ತಾನೆ ಅಂತಂದ್ರೆ 2 ಚಪಾತಿ, 1 ಪನ್ನೀರು, 1 ದಾಲು, 1 ರೈಸು, ಮತ್ತು ಹಾಗೆ ನಿಮ್ಗೆ 2 ರಸಗುಲ್ಲ, 1 ಆಲೂ ಫ್ರೈ, 1 ಕರ್ಡ್ ಕೊಡ್ತಾನೆ. ನಾನು ಲಂಚ್ ಮಾಡ್ತಾ ಇದ್ದ. ಲಂಚ್ ಮಾಡಿದ್ರೆ ತಾಂಡ್ರು ಮಿಸ್ ಆಯಿತು. ಸೊ ತಾಂಡ್ರು ನಂಗೆ ಕವರ್ ಮಾಡೋಕ್ಕಾಗಿಲ್ಲ. ಇವಾಗ ರೀಚ್ ಆಗಿದ್ದೀವಿ ತೆಲಂಗಾಣದಾಗ. ಇಷ್ಟೊತ್ತು ನಾವು ಕರ್ನಾಟಕದಾಗ ಇದ್ದೀವಿ, ಇವಾಗ ರೀಚ್ ಆಗಿದ್ದೀವಿ ತೆಲಂಗಾಣದಾಗ. ಈಗ ಹೇಳಬೇಕಂದ್ರೆ ತಾಂಡ್ರು ಆದಮೇಲೆ ಇವಾಗ ನೆಕ್ಸ್ಟ್ ಬರ್ತದೆ ಯಾವುದು ಅಂತಂದ್ರೆ ವಿಕಾರಾಬಾದ್. ಅದಕ್ಕಿಂತ ಮೊದಲು ಈಗ ನೋಡತ್ತಿರಲ್ಲ, ವಿಕಾರಾಬಾದ್ ಘಾಟ್ ಇದೆಲ್ಲ ಫುಲ್ ಘಾಟು. ಫುಲ್ ಮಳೆ ಬಂತಂತ ಹೇಳ್ಕೊಡ್ರಿ, ಫುಲ್ ಬ್ಯೂಟಿಫುಲ್ ಕಾಣ್ತದೆ ಇದು ಮತ್ತೆ. ಬಟ್ ಇವಾಗ ಮಳೆ ಇಲ್ಲ, ಏನಿಲ್ಲ, ಅಂದರೂ ಫುಲ್ ಗ್ರೀನರಿ ಅದ. ಇವಾಗ ನೆಕ್ಸ್ಟ್ ಸ್ಟಾಪ್ ಬರ್ತದೆ ನಮ್ದು ಯಾವುದು ಅಂತಂದ್ರೆ ವಿಕಾರಾಬಾದ್ ಜಂಕ್ಷನ್. ವಿಕಾರಾಬಾದ್ ಜಂಕ್ಷನ್. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ 526 ಕಿಲೋಮೀಟರ್ ಜರ್ನಿ ಮಾಡಿ ನಮ್ಮ ಟ್ರೈನ್ ಇವಾಗ ಎಲ್ಲಿ ಬಂದಂದ್ರೆ ವಿಕಾರಾಬಾದ್ ಜಂಕ್ಷನಿಗೆ ಬಂದದ. ವಿಕಾರಾಬಾದ್ ಜಂಕ್ಷನ್ ಯಾಕೆ ಕರೀತಾರ ಅಂತಂದ್ರೆ, ಇವಾಗ ನಾವು ಒಂದು ಲೈನ್ ಬಂದಿವಿ, ಬೀದರ್ದ ಒಂದು ಲೈನು, ಅದೇ ಯಾದಗಿರಿ ರಾಯಚೂರು ಒಂದು ಲೈನ್ ಹೋಗುತ್ತಾ, ಅದೇ ಲೈನ್ಗೆ ಇದಕ್ಕೆ ವಿಕಾರಾಬಾದ್ ಜಂಕ್ಷನ್ ಅಂತಾರೆ. ಇದು ಸ್ಪೆಷಲಿ ಹೇಳ್ಬೇಕಂದ್ರೆ ಇವಾಗ 10 ಮಿನಿಟ್ಸ್ ಡಿಲೇ ನಿಲ್ಲತದ. 10 ಮಿನಿಟ್ಸ್ ಡಿಲೇ ದಿನ ಸಲಕ ಒಂದು 2 ಮಿನಿಟ್ ಹಾಲ್ಟ್ ಇತ್ತು ಅಷ್ಟೇ. 2 ಮಿನಿಟ್ ಹಾಲ್ಟ್ ಇದ್ದಕ್ಕೆ 1 ಮಿನಿಟ್ ಹಾಲ್ಟ್ನಾಗ ಡಿಪಾರ್ಟ್ ಮಾಡಿಸ್ತಾನೆ. ಇವಾಗ ನೆಕ್ಸ್ಟ್ ಬರ್ತದೆ ಯಾವ್ದು ಅಂತಂದ್ರೆ ಬೇಗಂಪೇಟ್ ಹತ್ರ ಹೋಗಿ ನಿಮ್ಗೆ ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀನಿ ಬರ್ರಿ. ಇವಾಗ ನೋಡತ್ತಿರಲ್ಲ, ಇದೆ ನೋಡ್ರಿ ಎಕ್ಸಾಕ್ಟ್ ಟೈಮಿಂಗ್ ನೋಡ್ತಿರ್ಬೋದು ನೋಡ್ರಿ ನೀವು. ಎಕ್ಸಾಕ್ಟ್ ಇಷ್ಟ ಅಲ್ಲದ ಟೈಮು. ಬರೀ ಒಳಗಡೆ ಹೋಗೋ ರಿಸ್ಕ್ ತಗೋದು ಬೇಡ. ಹಾಂಗ್ ಕೊಡಿತಾನೆ ಈಗ, ಹಾಂಗ್ ಕೊಡೋದು ಒಳಗೆ ಹುಡುಗರು ಅಷ್ಟೇ, ಮತ್ತೇನು. ಓನ್ಲಿ 1 ಮಿನಿಟ್ ಹಾಲ್ಟ್ ಕೊಟ್ಟಾನ ಅಷ್ಟೇ. ಯಾಕಂದ್ರೆ 10 ಮಿನಿಟ್ಸ್ ಡಿಲೇ ಇಲ್ಲದಲ್ಲ, ಅದಕ್ಕೆ ಇವಾಗ 1 ಮಿನಿಟ್ ಹಾಲ್ಟ್ನಾಗ ಡಿಪಾರ್ಟ್ ಆಯ್ತು ನೋಡ್ರಿ ನಮ್ಮ ಶತಾಬ್ದಿ ಎಕ್ಸ್ಪ್ರೆಸ್ಸು ವಿಕಾರಾಬಾದ್ ಜಂಕ್ಷನ್ ಇಂದ. ಓನ್ಲಿ 2 ಸ್ಟಾಪ್ ಅಷ್ಟೇ ಅದಾವೆ ಇವಾಗ. ಒಂದು ಬೇಗಂಪೇಟು, ನೆಕ್ಸ್ಟ್ ಸ್ಟಾಪ್ ಇರ್ತದೆ ನಮ್ದು ಯಾವುದು ಅಂತಂದ್ರೆ ಡೆಕ್ಕನ್, ಹೈದ್ರಾಬಾದ್, ನಾಂಪಲ್ಲಿ. ಇಲ್ಲಿ ನೋಡ್ರಿ ಲೋಕೋಮೋಟಿವ್, ವ್ಯಾಗ್ ಲೋಕೋಮೋಟಿವ್. ಇದು ಇಂಡಿಯಾದ ಮೋಸ್ಟ್ ಪವರ್ಫುಲ್ ಲೋಕೋಮೋಟಿವ್ ಅಂತಾರೆ ಇದಕ್ಕೆ. ಇದು 6000 ಹಾರ್ಸ್ ಪವರ್ಲಿಂದ ಏನಾಗ್ತದ ಕೂಲ್ ಮಾಡ್ತದೆ ಟ್ರೈನ್ನ. ವ್ಯಾಗ್ ಹೆಂಗ ನೋಡ್ರಿ, ವ್ಯಾಗ್ 12B.
ಫುಲ್ಲು ವ್ಯೂ ನೋಡಕ್ಕೆ ಫುಲ್ ಮಸ್ತ್ ಅದ. ಈ ಮೊಬೈಲ್ನಾಗ ಅಷ್ಟು ಕಾಣಲ್ಲ, ಬಟ್ ಲೈವ್ ನೋಡೋದಿಲ್ಲ. ಫುಲ್ ಬೆಂಕಿ. ನಮ್ಮ ಟ್ರೈನ್ ಬಂತು ನೋಡ್ರಿ ಹೈದ್ರಾಬಾದ್ ಡೆಕ್ಕನ್ ನಾಂಪಲ್ಲಿ ರೀಚ್ ಆಗ್ಯದ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಇದು ಬೇಸಿಕಲಿ ಯಾರಿಗೆ ಯೂಸ್ ಆಗ್ತದೆ ಅಂತಂದ್ರೆ, ನಾವು ಪುಣೆಯಿಂದ ನಾವು ಕಲಬುರಗಿ ಜಾಸ್ತಿ ಜನ ಯಾರು ಬರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಮತ್ತೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನೇ ಮಿಸ್ಟೇಕ್ ಅಂತ ತಿಳ್ಕೊಡ್ರಿ. ಮಿಸ್ಟೇಕ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ರೂಟ್ ಯಾವ ಮಾಡಬೇಕು ಅದು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಟಾಟಾ ಬಾಯ್ ಫ್ರಮ್ ಹೈದ್ರಾಬಾದ್, ತೆಲಂಗಾಣ.